ಓಕೆ, ಆಪರೇಷನ್ ಸಿಂಧೂರದಲ್ಲಿ 100 ಉಗ್ರರ ಹತ್ಯೆಯಾದಂತಹ ವಿಚಾರ ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ವಿವರಣೆ ಕೊಡೋದಕ್ಕೆ ಅಂತಾನೆ ಇವತ್ತು ಸರ್ವಪಕ್ಷ ಸಭೆ ಕರೆಯಲಾಗಿತ್ತು. ಆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರ್ವಪಕ್ಷ ಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು, ನಾವು ಏರ್ ಸ್ಟ್ರೈಕ್ನಲ್ಲಿ 100 ಉಗ್ರರನ್ನ ಕೊಂದಿದ್ದೇವೆ. ಇದು ಸರ್ಕಾರದ ಅಧಿಕೃತ ಮಾಹಿತಿ, ಸರ್ವಪಕ್ಷದವರಿಗೆ ಕೊಡ್ತಾ ಇರತಕ್ಕಂಥದ್ದು. ನಾವು ಆಪರೇಷನ್ ಸಿಂಧೂರವನ್ನು ನಡೆಸಿದಂತಹ ಸಂದರ್ಭದಲ್ಲಿ 25 ನಿಮಿಷಗಳ ಕಾಲ ನಾವು ಆಪರೇಷನ್ ನಡೆಸಿದ್ದೀವಿ. ಈ 25 ನಿಮಿಷಗಳ ಬೇಟೆಯಲ್ಲಿ 100 ಉಗ್ರರನ್ನ ಹೊಸಕಿ ಹಾಕಿದ್ದೇವೆ. ಈ ಮಾಹಿತಿಯನ್ನು ಅಧಿಕೃತವಾಗಿ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿರೋಧ ಪಕ್ಷದವರಿಗೆ. ಹೇಳಬೇಕಲ್ಲ ಏನೇನಾಯಿತು ಅಂತಂದ್ಬಿಟ್ಟು. ಸೊ ಹಾಗಾಗಿ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ, ಕಂಪ್ಲೀಟ್ ಆಪರೇಷನ್ ಹೇಗಾಯಿತು ಏನಾಯಿತು ಎಲ್ಲದರ ಬಗ್ಗೆನೂ ಕೂಡ ಸಭೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಅಧಿಕೃತವಾಗಿ ಅವ್ರು ಹೇಳ್ತಾ ಇರೋದು, 100 ಉಗ್ರ ಕ್ರಿಮಿಗಳನ್ನು ಹೊಸಕಿ ಹಾಕಿದ್ದೇವೆ. 26 ಜನ ಅಮಾಯಕರ ಸಾವಿಗೆ ಪ್ರತೀಕಾರವಾಗಿ 100 ಜನ ಮಟಾಶ್ 100 ಉಗ್ರರನ್ನ ಕೊಂದಿದ್ದೇವೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿ. ನಿನ್ನೆಯ ಪ್ರೆಸ್ ಮೀಟ್ನಲ್ಲಿ ಎಲ್ಲೆಲ್ಲ ಅಟ್ಯಾಕ್ ಮಾಡಿದ್ವಿ ಅಂತ ಹೇಳಿದ್ರು, ಇವತ್ತಿನ ಸಭೆಯಲ್ಲಿ ಎಷ್ಟು ಜನರನ್ನ ಕೊಂದಿದ್ದೀವಿ ಅಂತ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರ್ವಪಕ್ಷಗಳ ಸಭೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಪಾರ್ಟ್ 2 ಯಾವಾಗ ಅಂತಕ್ಕಂಥ ಪ್ರಶ್ನೆ ಇತ್ತಲ್ಲ, ಇನ್ನೂ ಮುಗಿದಿಲ್ಲ. ಕೇಂದ್ರ ಸರ್ಕಾರ ಈಗ ಮತ್ತೆ ಸುಳಿವನ್ನ ಕೊಟ್ಟಿದೆ, ನಾವು ಮತ್ತೆ ಹೊಡಿತೀವಿ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ನೀವು ಹಿಂಗೆ ಕಾಲ್ ಕೆರ್ಕೊಂಡು ಬರ್ತಾ ಇದ್ರೆ ಸದ್ಯದಲ್ಲೇ ಬೀಳುತ್ತೆ. ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರೆದಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಆಪರೇಷನ್ ಸಿಂಧೂರ ಪಾರ್ಟ್ 2 ಅಥವಾ 2.0 ಇದನ್ನು ಕೇಳ್ತಾ ಇದ್ರು. ಇಷ್ಟೇ ಸಾಕಾ? 26 ಜನಕ್ಕೆ ಇಷ್ಟು, 26 ಜನ ಸಾವಿಗೆ ಇಷ್ಟೇನಾ ಪ್ರತೀಕಾರ? ಇಲ್ಲ, ಮುಗಿದಿಲ್ಲ ಇನ್ನೂ. ಮಾಜಿ ಅಧಿಕಾರಿ ಒಬ್ಬರು ನಿನ್ನೆ ಹೇಳಿದ್ರಲ್ಲ, ನರವಣೆ ಅವರು ಹೇಳಿದ್ರು ನಿನ್ನೆ, ಫಸ್ಟ್ ಆಫ್ ಆಲ್ ಏನಂತ, ಇನ್ನೂ ಮುಗಿದಿಲ್ಲ ಅಂತ. ಸರ್ವಪಕ್ಷ ಸಭೆಯಲ್ಲಿ ಇವತ್ತು ಮಾಹಿತಿ ಕೊಟ್ಟಿದೆ ಕೇಂದ್ರ ಸರ್ಕಾರ. ಇನ್ನೂ ಚಾಲ್ತಿಯಲ್ಲಿರುತ್ತೆ ಆಪರೇಷನ್ ಸಿಂಧೂರ. ಈಗ ನಡೆದಿರತಕ್ಕಂಥ ಅಟ್ಯಾಕ್ನಲ್ಲಿ 100 ಜನರನ್ನ ಕೊಂದು ಹಾಕಿದ್ದೀವಿ, ಎಲ್ಲರೂ ಉಗ್ರರೇ. ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಇವತ್ತು 100 ಉಗ್ರರನ್ನ ಏರ್ ಸ್ಟ್ರೈಕ್ನಲ್ಲಿ ಕೊಲ್ಲಲಾಗಿದೆ ಅಂತಕ್ಕಂಥ ಅಧಿಕೃತ ಮಾಹಿತಿ. ಜೊತೆಗೆ ಆಪರೇಷನ್ ಸಿಂಧೂರ ಪಾರ್ಟ್ 2 ಬಾಕಿ ಇದೆ, ಮುಕ್ತಾಯ ಆಗಿಲ್ಲ ಅದಿನ್ನೂ. ನಾವಿನ್ನೂ ಕೆಲವು ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿದ್ದೀವಿ. ಸಂಪೂರ್ಣವಾಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿಲ್ಲ, ಬಟ್ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿಗೆ ಪ್ರಧಾನಿ ಮೋದಿ ಅವರು ಹೇಳಿದ್ರಲ್ಲ, ಉಗ್ರರ ನೆಲೆಗಳನ್ನು ಒಂದೊಂದನ್ನು ಹುಡುಕಿ ಹೊಡಿತೀವಿ ಅಂತ. ಆ ಕೆಲಸವನ್ನು ಆಪರೇಷನ್ ಸಿಂಧೂರ ಪಾರ್ಟ್ 2 ಮುಖಾಂತರ ನಾವು ಮಾಡ್ತೀವಿ ಅಂತಕ್ಕಂಥ ಸುಳಿವನ್ನು ಸರ್ವಪಕ್ಷಗಳ ಸಭೆಯಲ್ಲಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಮತ್ತೆ ಈ ಸುಳಿವನ್ನು ಕೊಟ್ಟಿರ್ತಕ್ಕಂಥದ್ರ ಅರ್ಥ ಏನು ಗೊತ್ತಾ? ಇನ್ನೂ ಮುಗಿದಿಲ್ಲ. ಪಾಕಿಸ್ತಾನದವರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಇದ್ದಾರೆ ನಿನ್ನೆಯಿಂದನೂ ಕೂಡ. ನಿನ್ನೆ ಯಾಕೆ, ಪಹಲ್ಗಾಮ್ ಅಟ್ಯಾಕ್ ಆದಾಗಿಂದನೂ ಕೂಡ. ಈಗ ಆಪರೇಷನ್ ಸಿಂಧೂರ ಸರ್ವಪಕ್ಷಗಳ ಸಭೆ ಅಂತ್ಯವಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಈ ನಡುವೆ ಸರ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಎಲ್ಲ ಪಕ್ಷಗಳು ಕೂಡ ಹೇಳಿದೆ. ಸರ್ವಪಕ್ಷಗಳ ಸಭೆಯಲ್ಲಿ ವಿಪಕ್ಷಗಳು ಬೆಂಬಲ ಕೊಟ್ಟಿದ್ದಾರೆ. ಯಾಕೆಂದರೆ ಇದು ರಾಷ್ಟ್ರೀಯ ಹಿತಾಸಕ್ತಿ, ದೇಶದ ಹಿತದೃಷ್ಟಿ. ಹಾಗಾಗಿ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ, ನೀವೇನು ತೀರ್ಮಾನ ತಗೊಂಡ್ರು ಜೈ. ಸರ್ವಪಕ್ಷಗಳ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭರವಸೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ. ದೇಶದ ಜೊತೆ ನಾವು ಸದಾ ನಿಲ್ಲುತ್ತೇವೆ, ದೇಶದ ಭದ್ರತೆಗೆ ನೀವು ಕೈಗೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧ. ಯಾವ ವಿರೋಧಗಳು ಇಲ್ಲ ಈ ವಿಚಾರದಲ್ಲಿ. ಯಾಕೆಂದರೆ ಈ ಹಿಂದೆ ಎಲ್ಲ ವಿರೋಧ ಮಾಡಿಬಿಟ್ಟು ಒಂದು ರೀತಿ ಜನರ ಅವಕೃಪೆಗೆ ಪಾತ್ರರಾಗ್ಬಿಟ್ಟಿದ್ರು. ಬಾಲಾಕೋಟ್ ಸ್ಟ್ರೈಕು ಮತ್ತು ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೊಡಿ ಅಂತೆಲ್ಲ ಕೇಳ್ಬಿಟ್ಟಿದ್ರು. ಬಟ್ ಈಗ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಸಾಕ್ಷಿನೂ ಇಲ್ಲ, ಎಂಥದೂ ಇಲ್ಲ. ಆಯಿತು, ನೀವೇನು ತಗೋತಿರೋ ಡಿಸಿಷನ್ ಅದು ರೈಟ್ ಅಂತ.